ಇಸ್ರೇಲ್ ಗಾಜಾ ಪಟ್ಟಿ ಮೇಲಿನ ದಾಳಿಗಳನ್ನು ಮುಂದುವರಿಸಿಕೊಂಡಿದೆ. ಇತ್ತೀಚಿನ ಮಾಹಿತಿಯ ಪ್ರಕಾರ ಇಸ್ರೇಲ್ ನಡೆಸಿದ ಒಂದು ರಾತ್ರಿ ದಾಳಿಯಲ್ಲಿ ಕನಿಷ್ಠ 120 ಜನರು ಮೃತಪಟ್ಟಿದ್ದಾರೆ. ಈ ದಾಳಿ ದಕ್ಷಿಣ ಗಾಜಾದ ಖಾನ್ ಯೂನಿಸ್ ಎಂಬ ಪಟ್ಟಣದಲ್ಲಿ ಸಂಭವಿಸಿದೆ. ಸ್ಥಳೀಯ ಆಸ್ಪತ್ರೆಯ ವರದಿ ಪ್ರಕಾರ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇಸ್ರೇಲ್ ಸೇನೆಯು ನೀಡಿರುವ ಮಾಹಿತಿ ಪ್ರಕಾರ ಈ ದಾಳಿಗಳು ಹಮಾಸ್ ಸಂಘಟನೆಯ ರಹಸ್ಯ ಕೇಂದ್ರಗಳ ಮೇಲೆ ನಡೆದವು. ಯುರೋಪಿಯನ್ ಆಸ್ಪತ್ರೆಯ ಕೆಳಭಾಗದಲ್ಲಿರುವ ಒಂದು ಭದ್ರಕೋಟೆಯ ಮೇಲೆ ದಾಳಿ ನಡೆದಿದೆ. ಇಲ್ಲಿ ಹಮಾಸ್ನ ಪ್ರಮುಖ ನಾಯಕರೊಬ್ಬರಾಗಿರುವ ಮೊಹಮ್ಮದ್ ಸಿನ್ವಾರ್ ತಂಗಿರುವ ಬಗ್ಗೆ ಅನುಮಾನವಿತ್ತು. ಹೆಚ್ಚು ಜನಸಂಖ್ಯೆ ಇರುವ ಪ್ರದೇಶಗಳ ಮೇಲೆ ದಾಳಿ ನಡೆದಿರುವುದರಿಂದ ನಾಗರಿಕರು ಬಹಳಷ್ಟು ನಷ್ಟ ಅನುಭವಿಸುತ್ತಿದ್ದಾರೆ. ಗಾಜಾದ ಆರೋಗ್ಯ ವ್ಯವಸ್ಥೆ ಈಗ ತೀವ್ರ ಸಂಕಷ್ಟಕ್ಕೆ ಒಳಗಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದಂತೆ ಗಾಜಾದಲ್ಲಿನ ಕೊನೆಯ ಕ್ಯಾನ್ಸರ್ ಆಸ್ಪತ್ರೆ ಕೂಡ ಕಾರ್ಯನಿರತವಿಲ್ಲದ ಸ್ಥಿತಿಗೆ ತಲುಪಿದೆ. ಈ ಹಿನ್ನೆಲೆಯಲ್ಲಿ ಹಲವಾರು ರೋಗಿಗಳ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಅಷ್ಟೇ ಅಲ್ಲದೆ ಈ ಪ್ರದೇಶದಲ್ಲಿ ಈಗ ಕೇವಲ 7 ಆಂಬ್ಯುಲೆನ್ಸ್ಗಳೇ ಸೇವೆ ನೀಡುತ್ತಿರುವ ಮಾಹಿತಿ ಲಭ್ಯವಾಗಿದೆ. ಈ ಕಾರಣದಿಂದ ಗಾಯಾಳುಗಳಿಗೆ ತಕ್ಷಣ ಚಿಕಿತ್ಸೆ ನೀಡುವುದು ತುಂಬಾ ಕಷ್ಟವಾಗಿದೆ ಎಂದು ವರದಿಯಾಗಿದೆ. ಅಮೆರಿಕದ ಮಾಜಿ FBI ನಿರ್ದೇಶಕ ಜೇಮ್ಸ್ ಕೋಮಿ ಇತ್ತೀಚೆಗೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ ಒಂದು ರಹಸ್ಯ ಸಂಖ್ಯೆ 8647 ಈಗ ಭಾರೀ ರಾಜಕೀಯ ಮತ್ತು ಕಾನೂನು ಚರ್ಚೆಗೆ ಕಾರಣವಾಗಿದೆ. ಈ ಸಂಖ್ಯೆಯ ಅರ್ಥದ ಕುರಿತು ಹಲವಾರು ಊಹಾಪೋಹಗಳು ನಡೆಯುತ್ತಿವೆ. ಪೋಸ್ಟ್ನ ಸಂದರ್ಭದಲ್ಲಿ ಅವರು ಒಂದು ಸಮುದ್ರದ ಶಂಖದ ಫೋಟೋವನ್ನು ಹಂಚಿಕೊಂಡಿದ್ದರು. ಆದರೆ ಈ ಫೋಟೋವೊಂದಿಗಿನ 8647 ಎಂಬ ಲೇಖನೆ ಕೆಲವರು ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧದ ಹತ್ಯೆ ಬೆದರಿಕೆಗೆ ಸಮಾನವಾಗಿದೆ ಎಂದು ಆರೋಪಿಸಿದ್ದಾರೆ. ಅಮೆರಿಕದ ಗೃಹ ಭದ್ರತಾ ಇಲಾಖೆಯು ಈ ಕುರಿತು ತನಿಖೆ ಆರಂಭಿಸಿದೆ. ಸೀಕ್ರೆಟ್ ಸರ್ವಿಸ್ ಮತ್ತು ಇತರ ಭದ್ರತಾ ಸಂಸ್ಥೆಗಳು ಈಗ ಈ ಪೋಸ್ಟ್ ಬಗ್ಗೆ ಪರಿಶೀಲನೆ ನಡೆಸುತ್ತಿವೆ. ಕೆಲವರು 8647 ಅನ್ನು ಈ ರೀತಿ ವಿವರಿಸುತ್ತಿದ್ದಾರೆ. 86 ಎಂಬುದು ಇಂಗ್ಲಿಷ್ ಸ್ಲಾಂಗ್ನಲ್ಲಿ ಹೆವುರಗಾಕು ಅಥವಾ ಅಳಿಸು ಎಂಬ ಅರ್ಥದ ಅಳವಡಿಕೆಯಾಗಿದೆ. 47 ಅನ್ನು ಡೊನಾಲ್ಡ್ ಟ್ರಂಪ್ ಅವರ 47ನೇ ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆಯಾಗಿ ವ್ಯಾಖ್ಯಾನಿಸಲಾಗುತ್ತಿದೆ. ಈ ಅರ್ಥವನ್ನು ಬೆನ್ನಟ್ಟಿದವರ ಪ್ರಕಾರ ಕೋಮಿ ಈ ಮೂಲಕ ಟ್ರಂಪ್ನ್ನು ಅಳಿಸಿಬಿಡಿ ಎಂಬ ಸಂದೇಶವನ್ನು ನೀಡಿದ್ದಾರೆ ಎನ್ನಲಾಗಿದೆ. ಆದರೆ ಕೋಮಿ ಸ್ಪಷ್ಟವಾಗಿ ಹೇಳಿರುವುದು, ನಾನು ಯಾವುದೇ ಹಿಂಸೆಯನ್ನು ಬೆಂಬಲಿಸುವುದಿಲ್ಲ. ಈ ಪೋಸ್ಟ್ನ ಅರ್ಥವನ್ನು ಗಾಬರಿಗೊಳಿಸಲಾಗಿದೆ ಎಂಬುದಾಗಿದೆ. ಇಡೀ ವಿಷಯ ಇದೀಗ ಅಮೆರಿಕದ ಮಾಧ್ಯಮ ಮತ್ತು ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಒಳಪಟ್ಟಿದೆ. ಕೆಲವರು ಈ ವಿಚಾರವನ್ನು ಅಭಿವ್ಯಕ್ತಿಯ ಸ್ವಾತಂತ್ರ್ಯದ ಕೋನದಿಂದ ನೋಡುತ್ತಿದ್ದಾರೆ. ಇನ್ನೊಂದು ಕಡೆ ಇದನ್ನು ರಾಷ್ಟ್ರಪತಿಗೆ ಬೆದರಿಕೆಯಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳಬೇಕೆಂಬ ಕೂಗು ಕೇಳಿಬರುತ್ತಿದೆ. ಭಾರತದ ನಾಗರಿಕ ವಿಮಾನಯಾನ ಭದ್ರತಾ ಇಲಾಖೆ ಟರ್ಕಿಯ ಸೆಲೆಬಿ ಏರ್ಪೋರ್ಟ್ ಸರ್ವೀಸಸ್ ಎಂಬ ಸಂಸ್ಥೆಗೆ ನೀಡಿದ್ದ ಭದ್ರತಾ ಅನುಮತಿಯನ್ನು ಹಿಂತೆಗೆದುಕೊಂಡಿದೆ. ಈ ನಿರ್ಧಾರವನ್ನು ರಾಷ್ಟ್ರೀಯ ಭದ್ರತೆಗಾಗಿ ತೆಗೆದುಕೊಳ್ಳಲಾಗಿದೆ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಸೆಲೆಬಿ ಸಂಸ್ಥೆ ಭಾರತದಲ್ಲಿನ ಹಲವಾರು ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಗ್ರೌಂಡ್ ಹ್ಯಾಂಡ್ಲಿಂಗ್ ಸೇವೆಗಳನ್ನು ಒದಗಿಸುತ್ತಿತ್ತು. ಆದರೆ ಈಗ ಭದ್ರತಾ ಕ್ಲಿಯರೆನ್ಸ್ ರದ್ದಾದ ಹಿನ್ನೆಲೆಯಲ್ಲಿ ಕಂಪನಿಯ ಸೇವೆಗಳ ಮೇಲೆ ತಾತ್ಕಾಲಿಕ ಪರಿಣಾಮ ಉಂಟಾಗಿದೆ. ಈ ಸುದ್ದಿ ಹೊರಬಿದ್ದ ಬಳಿಕ ಇಸ್ತಾಂಬುಲ್ ಷೇರು ಮಾರುಕಟ್ಟೆಯಲ್ಲಿ ಸೆಲೆಬಿ ಸಂಸ್ಥೆಯ ಷೇರುಗಳು ಸುಮಾರು 10% ಮೌಲ್ಯ ಕಳೆದುಕೊಂಡಿವೆ. ಕಂಪನಿ ಭಾರತ ಸರ್ಕಾರದ ಈ ಕ್ರಮದ ಬಗ್ಗೆ ನೈಜವಾಗಿ ಆಶ್ಚರ್ಯ ವ್ಯಕ್ತಪಡಿಸಿದೆ. ಇದಕ್ಕೂ ಮುನ್ನ ಹಲವಾರು ವರದಿಗಳು ಟರ್ಕಿಯ ಅಧ್ಯಕ್ಷ ರಜಬ್ ತಯ್ಯಿಪ್ ಎರ್ಡೋಗನ್ ಪಾಕಿಸ್ತಾನಿ ಡ್ರೋನ್ ಸಂಸ್ಥೆಗಳೊಂದಿಗೆ ಸಂಬಂಧ ಹೊಂದಿದ್ದಾರೆ ಎಂಬ ಅನುಮಾನ ವ್ಯಕ್ತಪಡಿಸುತ್ತಿದ್ದವು. ಈ ಹಿನ್ನೆಲೆಯಲ್ಲಿ ಭಾರತವು ಸೆಲೆಬಿ ಕಂಪನಿಗೆ ಅನುಮತಿ ನೀಡಿರುವುದು ಭದ್ರತೆಗೆ ಧಕ್ಕೆಯಾಗಿ ಪರಿಗಣಿಸಲಾಯಿತು. ಈ ಕಾರಣದಿಂದ ಹಲವು ವಿಮಾನ ನಿಲ್ದಾಣಗಳು ತಕ್ಷಣವೇ ಪರ್ಯಾಯ ಸೇವಾ ಸಂಸ್ಥೆಗಳ ಹುಡುಕಾಟಕ್ಕೆ ತೊಡಗಿಕೊಂಡಿವೆ. ವಿಮಾನಯಾನ ಸೇವೆಗಳ ಮೇಲೆ ಪರಿಣಾಮ ಬೀಳದಂತೆ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ವರದಿಯಾಗಿದೆ. 2025 ಮೇ 9ರಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಪಾಕಿಸ್ತಾನಕ್ಕೆ $1 ಬಿಲಿಯನ್ ಸುಮಾರು 8,300 ಕೋಟಿ ಮೌಲ್ಯದ ತುರ್ತು ಸಾಲವನ್ನು ಮಂಜೂರು ಮಾಡಿದೆ. ಈ ಹಣವನ್ನು ಪಾಕಿಸ್ತಾನ ತನ್ನ ಆರ್ಥಿಕ ಸಂಕಷ್ಟ ನಿವಾರಣೆಗೆ ಮತ್ತು ಪರಿಸರ ಸಂಬಂಧಿತ ಧಕ್ಕೆಗಳ ವಿರುದ್ಧ ಸಹನೆ ಪಡೆಯಲು ಬಳಸಲಿದೆ ಎಂಬುದು IMFನ ಹೇಳಿಕೆ. ಆದರೆ ಈ ಕ್ರಮಕ್ಕೆ ಭಾರತದಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಪಾಕಿಸ್ತಾನಕ್ಕೆ ಹಣ ನೀಡುವುದು ಭಯೋತ್ಪಾದನೆಗೆ ಪರೋಕ್ಷ ಅನುದಾನ ನೀಡಿದಂತೆ ಆಗುತ್ತದೆ ಎಂದು ಹೇಳಿದ್ದಾರೆ. ಅಮೆರಿಕದ ಮಾಜಿ ಪೆಂಟಾಗನ್ ಅಧಿಕಾರಿ ಮತ್ತು ರಕ್ಷಣಾ ತಜ್ಞರು ಸಹ ಈ ನೆರವಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವರು ಟ್ರಂಪ್ ಆಡಳಿತದ ಸಮಯದಲ್ಲಿ ಈ ನೆರವು ಮಂಜೂರು ಆಗಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಪಾಕಿಸ್ತಾನವನ್ನು ಭಯೋತ್ಪಾದನೆಗೆ ಸಹಕರಿಸುವ ದೇಶ ಮತ್ತು ಚೀನಾದ ಅಧೀನ ರಾಜ್ಯ ಎಂದು ಕರೆಯಲಾಗಿದೆ. ಈ ಮಧ್ಯೆ ಹಲವಾರು ಮಾಧ್ಯಮ ವರದಿಗಳು ಮತ್ತು ವಿಶ್ಲೇಷಕರು ಭಾರತ ಈ ನೆರವಿಗೆ ತಡೆ ಹಾಕಲು ಯತ್ನಿಸಿದರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಪರಿಣಾಮ ಬೀರುತ್ತದೋ ಎಂಬುದರ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ. BBC ವರದಿಯ ಪ್ರಕಾರ ಭಾರತ IMFನ ನಿರ್ಧಾರವನ್ನು ತಡೆಯಲಾಗಲಿಲ್ಲ, ಏಕೆಂದರೆ ಅದು ಪಾಕ್ಷಿಕ ಶಕ್ತಿಯಿಂದ ನಿರ್ಧರಿಸುವ ಸಂಗತಿಯಲ್ಲ. ಪಾಕಿಸ್ತಾನ ಪ್ರಥಮ ಸಚಿವರ ಕಚೇರಿ ಈ ನೆರವಿಗೆ ಧನ್ಯವಾದ ವ್ಯಕ್ತಪಡಿಸಿದೆ ಮತ್ತು ಈ ನೆರವು ಪುನರ್ ನಿರ್ಮಾಣ ಹಾಗೂ ಪರಿಸರ ಬದಲಾವಣೆಗೆ ತಕ್ಕ ರೀತಿಯ ಯೋಜನೆಗಳಿಗೆ ಬಳಸಲಾಗುವುದು ಎಂದು ತಿಳಿಸಿದೆ.